ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಎನ್ಎಸ್ ಬೋಸರಾಜು ಅವರಿಗೆ ವಯಸ್ಸಾಗಿದೆ, ಅರಿವು ಮರುವಾಗಿದೆ ಎಂದು ಕೆಆರ್ಎಸ್ ರಾಯಚೂರು ಜಿಲ್ಲಾಧ್ಯಕ್ಷ ಅಶೋಕ್ ನೀಲಗಲ್ ಗಂಭೀರವಾಗಿ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿರವಾರ ಪಟ್ಟಣದ ರಸ್ತೆ ಅಭಿವೃದ್ಧಿ ಸಂಬಂಧವಾಗಿ ಸಚಿವ ಬೋಸರಾಜ್ ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ರು. ಆದರೆ ನಮ್ಮ ಕೆಆರ್ಎಸ್ ಪದಾಧಿಕಾರಿಗಳು ಸರಿಯಾಗಿ ಕ್ರಮಬದ್ಧವಾಗಿ ನಡೆದಿಲ್ಲ ಎಂದಾಗ ಇದನ್ನು ಕೇಳೋಕೆ ನೀವ್ಯಾರು ಎಂದು ಕೆಆರ್ಎಸ್ ಹುಲಿಗೆಪ್ಪ ಮತ್ತು ಹನುಮಂತ ಕುಂಬಾರನಿಗೆ ನಿಂದನೆ ಜೊತೆಗೆ ಪ್ರಕರಣ ದಾಖಲಿಸಿ ಎಂದು ಸಚಿವ ಬೋಸರಾಜು ದರ್ಪ ಮೆರೆಯುತ್ತಿದ್ದಾರೆಂದು ಕಿಡಿಕಾರಿದರು. ಸಚಿವ ಬೋಸರಾಜು ಪ್ರಮಾಣ ವಚನ ಸ್ವೀಕರಿಸುವಾಗ ಜನರೊಂದಿಗೆ ಕಾಯ ವಾಚ ಮನಸ್ಸಿನಿಂದ ನಡೆದುಕೊಳ್ಳುತ್ತೇನೆಂದು ಪ್ರಮಾಣ ವಚನ ಮಾಡಿ ಜನಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘಿಸಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು. ಹಾಗೆ ಮೊನ್ನೆ ಸಿರವಾರ ಪಟ್ಟಣದಲ್ಲಿ ನಮ್ಮ ಕರ್ನಾಟಕ ರೈತ ಸಂಘದವರ ಮೇಲೆ ಏನು ಅವಶಬ್ದ ಮತ್ತು ಅನುಚಿತ ವರ್ತನೆ ಮಾಡಿದಿರತಕ್ಕಂಥ ಶಾಸಕರು ಮತ್ತು ಸಚಿವರಾದಂಥ ಎನ್.ಎಸ್. ಬೋಸರಾಜ್ ಅವರಿಗೆ ಮಾಡಿದ ವರ್ತನೆ ಖಂಡಿಸಿ ಇವತ್ತು ಏನು ಕಾಮಗಾರಿ ವೀಕ್ಷಣೆಗೆ ಬಂದಿದ್ದರು, ಆ ಕಾಮಗಾರಿ ನಡೀತಕ್ಕಂಥ ಕಾಮಗಾರಿಯಲ್ಲಿ ಸುಮಾರು ಸೆಂಟ್ರಲ್ಲಿಂದ 70 ಫೀಟು ಮಾಡಬೇಕಂತ ಕೇಸಿ ಆದೇಶ ಇದ್ದರೂ ಕೂಡ 50 ಫೀಟು ಅದು ನೋಟಿಫಿಕೇಷನ್ ಆಗಿದೆ. 50 ಫೀಟ್ ಆಗಿದ್ದರೂ ಕೂಡ ಇವರು ಮತ್ತು ವರ್ತಕರಿಂದ ಮತ್ತು ಅಲ್ಲಿರ್ತಕ್ಕಂಥ ಮಳಿಗೆ ಅವರಿಂದ ಇವರು ಮಾತಾಡಿ ಮೀಟಿಂಗ್ ಮಾಡ್ಕೇಸಿ 50 ಫೀಟ್ ಅಲ್ಲದೆ ಕೇವಲ 30 ಫೀಟಿಗೆ ಇವತ್ತು ಕಾಮಗಾರಿ ನಡೆಸ್ತಾ ಇದ್ದಾರೆ. ಕಾಮಗಾರಿ ನಡೆಸ್ತಿರ್ತಕ್ಕಂಥ ನಾವು ನಮ್ಮ ಸಂಘದಿಂದ ಸುಮಾರು 3 ತಿಂಗಳಿಂದ ಹೋರಾಟನ ಹಮ್ಮಿಕೊಂಡಿದೆ. ಏನು 50 ಫೀಟ್ ಇದೆ ನೋಟಿಫಿಕೇಷನ್ ಪ್ರಕಾರ ಕಾಮಗಾರಿ ಮಾಡಬೇಕಂತೇಳಿ ನಾವು 3 ತಿಂಗಳಿಂದ ನಮ್ಮ ಸಂಘಟನೆ ಹೋರಾಟಕ್ಕೆ ಹಮ್ಮಿಕೊಂಡಿತ್ತು. ಮನವಿ ಪತ್ರ ಕೊಟ್ಟಿದೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ. ಅದೇ ಪ್ರಕಾರ ಮೊನ್ನೆ ಪಟ್ಟಣಕ್ಕೆ ಬಂದಿರತಕ್ಕಂಥ ಪಟ್ಟಣಕ್ಕೆ ಬಂದಿರತಕ್ಕಂಥ ಬೋಸರಾಜ್ ಅವರಿಗೆ ಕೇಳಿದಂಥ ಪಕ್ಷದಲ್ಲಿ ಅವರು ನೀವು ಅನುಚಿತವಾಗಿ ಮಾತಾಡಿದ್ದಾರೆ, ನೀವು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರಿಂದ ನಾವು ಖಂಡಿಸಿ, ನಾವಲ್ಲ ನೀವು ಅರಿವು ಮರುವಾಗಿದೆ ನಿಮಗೆ, ಅದರಿಂದ ನೀವು ಅನುಚಿತವಾಗಿ ನೀವು ವರ್ತಿಸಿದಿರಿ, ನೀವು ಅವಚ ಶಬ್ದದಿಂದ ನೀವು ಬೈದಿದ್ದೀರಿ. ನಿಮಗೆ ಏನಿದೆಯಲ್ಲ, ನಿಮ್ಮ ವರ್ತನೆ ನೋಡಿ ನಮ್ಮ ಸಂಘಟನೆಗಾರಲ್ಲ ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರು ಕೂಡ ಅಸಹ್ಯ ಪಡ್ಕೊತಿದ್ದಾರೆ. ಎಂಥ ಸಚಿವರಪ್ಪ ಇವರು, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಅಂತ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ವರ್ತನೆಯನ್ನು ಸರಿಪಡಿಸ್ಕೋಬೇಕು ಹೊರತು ಇನ್ನು ಮುಂದೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಹಮ್ಮಿಕೊಳ್ತೀವಿ. ಸಂಪೂರ್ಣವಾಗಿ ನೀವು ಕ್ಷಮಾಪಣೆ ಕೇಳಬೇಕು. ಮತ್ತು ಅಲ್ಲಿವರೆಗೂ ಏನು ಬಾಲಾಜಿ ಕನ್ಸ್ಟ್ರಕ್ಷನ್ ಗುತ್ತೇದಾರ ಇದನ್ನಲ್ಲ, ಅವನಿಗೆ ಕೆಲಸ ಕಾಮಗಾರಿ ನಿಂದಿರಿಸಬೇಕು. ಸಂಪೂರ್ಣ 50 ಫೀಟ್ ಮಾಡೋದಾದರೆ ಮಾಡಬೇಕು, ಇಲ್ಲದಪ್ಪ ಅಂದರೆ ಸಂಪೂರ್ಣ ನಿಲ್ಲಬೇಕು. ನಿಲ್ಲದೇ ಇದ್ದಲ್ಲಿ ನಾವು ಹೋರಾಟನ ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.